ಹಸಿರು ಕ್ರಾಂತಿ ಯೋಜನೆಯಲ್ಲಿ ಕೃಷಿಯಲ್ಲಿ ಈ ಕೆಳಗಿನ ಯಾವ ಅನುಕ್ರಮಗಳನ್ನು ಅನುಸರಿಸಲಿಲ್ಲ? ಗುಣಮಟ್ಟದ ಬೀಜಗಳ ಬಳಕೆ, ವೈಜ್ಞಾನಿಕ ಕೃಷಿ ಪದ್ಧತಿಗಳು, ಸಾಂಪ್ರದಾಯಿಕ ಕೃಷಿ ಅನುಕ್ರಮಗಳು, ರಸಗೊಬ್ಬರಗಳ ಬಳಕೆ. ಇದರಲ್ಲಿ ಈ ಒಂದು ಯೋಜನೆಯಲ್ಲಿ ಬಳಸದೇ ಇರುವಂತಹ ಪದ್ಧತಿ ಸಾಂಪ್ರದಾಯಿಕ ಕೃಷಿ ಅನುಕ್ರಮಗಳು. ಕೃಷಿಯಲ್ಲಿ ಉತ್ಪಾದನಾ ಪ್ರಮಾಣವನ್ನು ಹೆಚ್ಚಳ ಮಾಡುವ ಸಲುವಾಗಿ ಭಾರತದಲ್ಲಿ ಕೈಗೊಂಡಂತಹ ಕ್ಷಿಪ್ರ ಕ್ರಾಂತಿಯ ಕಾರ್ಯಕ್ರಮ ಹಸಿರು ಕ್ರಾಂತಿ ಅಥವಾ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಇದರ ಬಹುಮುಖ್ಯವಾದಂಥ ಉದ್ದೇಶ ಆಹಾರ ಧಾನ್ಯಗಳ ಉತ್ಪಾದನೆಯ ಪ್ರಮಾಣವನ್ನು ಗಣನೀಯವಾಗಿ ಹೆಚ್ಚಳ ಮಾಡುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಗುಣಮಟ್ಟದ ಬೀಜಗಳನ್ನು ಬಳಕೆ ಮಾಡಲಾಯಿತು, ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನು ಬಳಕೆ ಮಾಡಲಾಯಿತು, ಹಾಗೆಯೇ ರಸಗೊಬ್ಬರಗಳ ಬಳಕೆಯನ್ನು ಮಾಡಲಾಯಿತು. ಸಾಂಪ್ರದಾಯಿಕ ಕೃಷಿ ಅನುಕ್ರಮಗಳು ಅಂತ ಹೇಳಿದ್ರೆ ಅಲ್ಲಿಯವರೆಗೂ ಬಳಕೆಯಲ್ಲಿದ್ದಂತಹ ಸಾಂಪ್ರದಾಯಿಕವಾಗಿ ಬಳಸ್ತಾ ಇದ್ದಂಥ ಕೃಷಿ ಪದ್ಧತಿಗಳ ಬದಲಾಗಿ ವಿಭಿನ್ನವಾಗಿ ಪ್ರಯೋಗಗಳನ್ನು ಮಾಡಲಾಯಿತು. ಇವುಗಳಲ್ಲಿ ಯಾವುದು ಭಾರತದ ಆರ್ಥಿಕತೆಯ ಪ್ರಾಥಮಿಕ ವಲಯದ ಚಟುವಟಿಕೆಯಲ್ಲ? ಕೃಷಿ, ಕೈಗಾರಿಕೆ, ಅರಣ್ಯ, ಮೀನುಗಾರಿಕೆ. ಆಯ್ಕೆ 2 ಕೈಗಾರಿಕೆ. ಭಾರತದ ಆರ್ಥಿಕತೆಯನ್ನು 3 ವಲಯಗಳಾಗಿ ವಿಂಗಡಣೆ ಮಾಡುತ್ತೇವೆ: ಪ್ರಾಥಮಿಕ ವಲಯ, ಹಾಗೆಯೇ ದ್ವಿತೀಯ ವಲಯ ಮತ್ತು ತೃತೀಯ ವಲಯ. ಪ್ರಕೃತಿಯಿಂದ ನೇರವಾಗಿ ಪಡೆಯುವಂತಹ ಸಂಪತ್ತಿನ ಚಟುವಟಿಕೆಗಳನ್ನು ನಾವು ಪ್ರಾಥಮಿಕ ವಲಯದಲ್ಲಿ ಜೋಡಿಸ್ತೇವೆ. ಕೃಷಿ ಇರಬಹುದು, ಅರಣ್ಯ ಇರಬಹುದು, ಮೀನುಗಾರಿಕೆ. ಇನ್ನು ಕೈಗಾರಿಕೆ ದ್ವಿತೀಯ ವಲಯದಲ್ಲಿ ಬರುವಂಥ ಭಾರತದ ಆರ್ಥಿಕತೆಯ ಚಟುವಟಿಕೆಯಾಗಿದೆ. ಪ್ರಸ್ತುತ ಯೋಜನಾ ಆಯೋಗದ ಬದಲಿಗೆ ಭಾರತದಲ್ಲಿ ಅಸ್ತಿತ್ವದಲ್ಲಿರುವಂತಹ ಆಯೋಗ ಯಾವುದು? ಆಯ್ಕೆ 3 ನೀತಿ ಆಯೋಗ. ಇಲ್ಲಿಯವರೆಗೂ ಯೋಜನಾ ಆಯೋಗ ಅಂತ ಕರಿತಾ ಇದ್ರು, ಅದನ್ನು ಮರುನಾಮಕರಣ ಮಾಡಿ ಕೆಲವೊಂದು ಸುಧಾರಣೆಗಳ ಮೂಲಕ ನೀತಿ ಆಯೋಗವನ್ನು ಪ್ರಾರಂಭ ಮಾಡಲಾಯಿತು. ನೀತಿ NITI ಇದರ ಫುಲ್ ಅಬ್ರಿವೇಷನ್ ಅನ್ನು ನೋಡೋದಾದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಎನ್ನುವಂಥದ್ದಾಗಿದೆ. ಇದರ ಪ್ರಾರಂಭ ಮಾಡಿದಂತಹ ವರ್ಷ ಜನವರಿ 1, 2015. ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಎಂಬ ಕೃತಿಯ ಲೇಖಕರು ಯಾರು? ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ 1934ರಲ್ಲಿ ಭಾರತದ ಆರ್ಥಿಕತೆಯ ಸುಧಾರಣೆಗಳಿಗೆ ಸಂಬಂಧಪಟ್ಟ ಹಾಗೆ ಬಹುಮುಖ್ಯವಾದಂತಹ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಎನ್ನುವಂಥ ಕೃತಿಯನ್ನು ರಚನೆ ಮಾಡಿರ್ತಾರೆ. 1974ರಿಂದ 78ರ ಅವಧಿಯಲ್ಲಿ ಜಾರಿಯಲ್ಲಿದ್ದ ಬಡತನ ನಿರ್ಮೂಲನೆಯನ್ನು ಗುರಿಯಾಗಿಸಿಕೊಂಡಿದ್ದ ಪಂಚವಾರ್ಷಿಕ ಯೋಜನೆ ಯಾವುದು? 5ನೇ ಪಂಚವಾರ್ಷಿಕ ಯೋಜನೆ. ಇದರ ಒಂದು ಕಾಲಾವಧಿ 1974ರಿಂದ 78. ಜನಸಂಖ್ಯಾ ತೀವ್ರತರ ಬೆಳವಣಿಗೆಯ ಕಾರಣದಿಂದ ಉಂಟಾದಂಥ ಬಡತನದ ಸಮಸ್ಯೆಯನ್ನು ನಿವಾರಣೆ ಮಾಡುವ ಸಲುವಾಗಿ ಬಹುಮುಖ್ಯ ಗುರಿಯನ್ನು ಹೊಂದಿದಂಥ ಪಂಚವಾರ್ಷಿಕ ಯೋಜನೆ 5ನೇ ಪಂಚವಾರ್ಷಿಕ ಯೋಜನೆಯಾಗಿತ್ತು. ಆಗ ಪ್ರಧಾನಮಂತ್ರಿಯಾಗಿದ್ದಂಥವರು ಶ್ರೀಮತಿ ಇಂದಿರಾ ಗಾಂಧಿಯವರು. ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ನಿರ್ಧರಿಸುವಲ್ಲಿ ಈ ಕೆಳಕಂಡ ಯಾವ ಮಾನದಂಡಗಳನ್ನು ಪರಿಗಣನೆ ಮಾಡಲಾಗುತ್ತದೆ? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೀವಿ. ಇದನ್ನು ನಿರ್ಧಾರ ಮಾಡಬೇಕಾದ್ರೆ 3 ಮಾನದಂಡಗಳನ್ನು ಪರಿಗಣನೆಯಾಗಿಟ್ಕೊಳ್ಳಲಾಗುತ್ತೆ. 1, ದೀರ್ಘ ಮತ್ತು ಆರೋಗ್ಯಪೂರ್ಣ ಬದುಕು, ಒಬ್ಬ ವ್ಯಕ್ತಿ ಪಡೆದಿರುವಂಥ ಶಿಕ್ಷಣದ ಗುಣಮಟ್ಟ, ಹಾಗೆಯೇ ಗುಣಮಟ್ಟದ ಜೀವನ ಅಂತ ಕರಿತೀವಿ. ಲೈಫ್ ಎಕ್ಸ್ಪೆಕ್ಟೆನ್ಸಿ, ಅವನ ಜೀವಿತಾವಧಿ ಎಷ್ಟು ವರ್ಷಗಳ ಕಾಲ ಬದುಕಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ನಿರ್ಧರಿಸಲಾಗುತ್ತೆ. 2ನೇದು ಆತ ಪಡೆದಿರುವಂಥ ಶಿಕ್ಷಣದ ಗುಣಮಟ್ಟ, ಕ್ವಾಲಿಟಿ ಆಫ್ ಎಜುಕೇಷನ್ ಯಾವ ರೀತಿ ಇದೆ ಆ ದೇಶದಲ್ಲಿ ಅನ್ನೋದನ್ನು ಮಾನದಂಡವಾಗಿ ತಗೊಳ್ತಾರೆ. ಹಾಗೆಯೇ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಕರಿತೀವಿ, ಗುಣಮಟ್ಟದ ಜೀವನ, ಆತನ ಆದಾಯ ಕ್ರಮಗಳು ಯಾವ ರೀತಿ ಇದ್ದಾವೆ ಅನ್ನೋದನ್ನು ಪರಿಗಣನೆ ಮಾಡಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಪ್ರತಿ ವರ್ಷ ಬಿಡುಗಡೆ ಮಾಡಲಾಗುತ್ತೆ. ಮಾನವ ಅಭಿವೃದ್ಧಿ ಸೂಚ್ಯಂಕದ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದವರು ಯಾರು? ಮೆಹಬೂಬುಲ್ ಹಕ್, ಪಾಕಿಸ್ತಾನದ ಖ್ಯಾತ ಅರ್ಥಶಾಸ್ತ್ರಜ್ಞ. 1990ರಲ್ಲಿ ಮೊದಲ ಬಾರಿಗೆ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪರಿಕಲ್ಪನೆಯನ್ನು ನೀಡ್ತಾರೆ. ಅದಾದ ನಂತರ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ UNDP ಇದನ್ನು ಅಳವಡಿಸಿಕೊಳ್ಳುತ್ತೆ. ಪರೋಕ್ಷ ತೆರಿಗೆಯ ವ್ಯಾಪ್ತಿಯಲ್ಲಿ ಬರುವಂತಹ ವಿಷಯಗಳು ಯಾವುವು? 1, 2 ಮತ್ತು 3 ಇನ್ಶೂರೆನ್ಸ್ ಪ್ರೀಮಿಯಂ, ಮಾರಾಟ ತೆರಿಗೆ, ಅಬಕಾರಿ ಸುಂಕಗಳು,
ವ್ಯಾಟ್ ಇರ್ಬೋದು, ಇವೆಲ್ಲವೂ ಸಮೇತ ಪರೋಕ್ಷ ತೆರಿಗೆಯಲ್ಲಿ ಬರುತ್ತವೆ. ಆದಾಯ ತೆರಿಗೆ ನೇರ ತೆರಿಗೆಯಲ್ಲಿ ಬರುವಂತಹ ಕ್ರಮವಾಗಿದೆ. ಮಾಹಿತಿ ಹಕ್ಕು ಕಾಯ್ದೆಯನ್ನು ಮೊದಲು ಜಾರಿಗೆ ತಂದ ರಾಷ್ಟ್ರ ಯಾವುದು? ಸ್ವೀಡನ್ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬರುತ್ತೆ. ಭಾರತದಲ್ಲಿ ಈ ಒಂದು ಕಾಯ್ದೆ ಜಾರಿಗೆ ಬಂದಂಥ ವರ್ಷ 2005. RTI ಅಂತಲೂ ಕೂಡ ಕರಿತೀವಿ, ರೈಟ್ ಟು ಇನ್ಫಾರ್ಮೇಶನ್. ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಇರುವ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು? ಫಂಡಮೆಂಟಲ್ ಡ್ಯೂಟೀಸ್ 11 ಮೂಲಭೂತ ಕರ್ತವ್ಯಗಳು ಇದ್ದಾವೆ. 51A ಅನುಚ್ಛೇದದ ಅಡಿಯಲ್ಲಿ ಭಾರತ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಗಿದೆ. ಅವುಗಳ ಒಟ್ಟು ಸಂಖ್ಯೆ 11. ಭಾರತದಲ್ಲಿನ ರಾಷ್ಟ್ರಪತಿ ಭವನದ ವಾಸ್ತುಶಿಲ್ಪಿ ಯಾರು? ನವದೆಹಲಿಯಲ್ಲಿರುವಂಥ ರಾಷ್ಟ್ರಪತಿಗಳು ವಾಸ ಮಾಡುವಂಥ ಅಧಿಕೃತ ನಿವಾಸ ರಾಷ್ಟ್ರಪತಿ ಭವನ್. ಇದರ ಒಂದು ವಾಸ್ತುಶಿಲ್ಪಿ ಎಡ್ವಿನ್ ಲುಟೆನ್ಸ್ ರವರು. ಬ್ರಿಟಿಷರ ಕಾಲಕ್ಕೆ ಇದನ್ನು ವೈಸ್ ರಾಯ್ಸ್ ಹೌಸ್ ಅಂತ ಕರಿತಾ ಇರ್ತಾರೆ. ಸ್ವತಂತ್ರ ನಂತರ ಇದನ್ನು ರಾಷ್ಟ್ರಪತಿ ಭವನ ಅಂತೇಳಿ ನಾಮಕರಣ ಮಾಡಲಾಯಿತು. ಯುರೋಪಿಯನ್ ಸ್ಟೈಲ್ನಲ್ಲಿದೆ. 340 ಕೋಣೆಗಳನ್ನು ಒಳಗೊಂಡಿರುವಂತಹ ಅದ್ಭುತ ಕಟ್ಟಡ ರಾಷ್ಟ್ರಪತಿ ಭವನ್. ಈ ಕೆಳಗಿನ ಯಾರನ್ನು ರಾಷ್ಟ್ರಪತಿಯವರು ನೇಮಕ ಮಾಡುವುದಿಲ್ಲ? ಲೋಕಸಭಾ ಸ್ಪೀಕರ್, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ವಾಯುದಳದ ಮುಖ್ಯಸ್ಥ, ಭೂಸೇನಾ ಮುಖ್ಯಸ್ಥ. ಇದರಲ್ಲಿ ರಾಷ್ಟ್ರಪತಿಯವರು ನೇಮಕ ಮಾಡದೇ ಇರುವಂಥ ವ್ಯಕ್ತಿ ಅಂತೇಳಿದರೆ ಲೋಕಸಭಾ ಸ್ಪೀಕರ್. ಲೋಕಸಭಾ ಸ್ಪೀಕರ್ ರವರು ಸಂಸತ್ ಸದಸ್ಯರೇನಿರ್ತಾರೆ ಅವರಲ್ಲೇ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ತಾರೆ. ಹಾಗಾಗಿ ರಾಷ್ಟ್ರಪತಿಯವರು ಇವರನ್ನು ಆಯ್ಕೆ ಮಾಡುವುದಿಲ್ಲ. ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಡಕಗೊಳಿಸಿರುವಂತಹ ಬಹುಮುಖ್ಯ ಉದ್ದೇಶ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ. ರಾಜ್ಯ ನಿರ್ದೇಶಕ ತತ್ವಗಳು ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಇದನ್ನು ಸೇರ್ಪಡೆ ಮಾಡಿರುವಂಥ ಬಹುಮುಖ್ಯ ಉದ್ದೇಶ ಸುಖಿ ರಾಜ್ಯದ ಪರಿಕಲ್ಪನೆ. ಸುಖಿ ರಾಜ್ಯ ನಿರ್ಮಾಣ ಆಗಬೇಕು ಅಂತೇಳಿದರೆ ಭಾರತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಮೇತ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಪ್ರಜಾಪ್ರಭುತ್ವ ಮಾದರಿಯ ಅವಕಾಶಗಳು ಸಿಗಬೇಕು ಅನ್ನುವಂಥ ಕಾರಣಕ್ಕೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಲ್ಲಿ ಸೇರಿಸಲಾಗಿದೆ. ಈ ಕೆಳಗಿನ ಯಾವುದು ರಾಜ್ಯ ನಿರ್ದೇಶಕ ತತ್ವಗಳ ಮೂಲ ಆಶಯವನ್ನು ಒಳಗೊಂಡಿಲ್ಲ? ಮದ್ಯಪಾನ ನಿಷೇಧ, ಕೆಲಸದ ಹಕ್ಕು, ಸಮಾನ ಕೆಲಸಕ್ಕೆ ಸಮಾನ ವೇತನ, ಮಾಹಿತಿ ಹಕ್ಕು. ಇದಕ್ಕೆ ಸರಿ ಉತ್ತರ ಮಾಹಿತಿ ಹಕ್ಕು ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಬರದೇ ಇರುವಂಥ ಮೂಲ ಆಶಯವಾಗಿದೆ. ಸುಖಿ ರಾಜ್ಯದ ಪರಿಕಲ್ಪನೆ ಬರಬೇಕು ಅಂತೇಳಿದ್ರೆ ಆ ಒಂದು ಸಮಾಜ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಕೆಲವೊಂದು ಅಂಶಗಳನ್ನು ನೀಡಲಾಗಿದೆ. ಮದ್ಯಪಾನ ನಿಷೇಧವಾಗಿರಬೇಕು, ಪ್ರತಿಯೊಬ್ಬರಿಗೂ ಕೆಲಸದ ಹಕ್ಕು ಸಿಗಬೇಕು, ಹಾಗೆಯೇ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗಬೇಕು. ಆ ಮೂಲಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಪ್ರತಿಯೊಬ್ಬರೂ ಸಬಲರಾಗಲಿಕ್ಕೆ ಸಾಧ್ಯ ಅನ್ನುವಂತಹ ಆಶಯವನ್ನು ರಾಜ್ಯ ನಿರ್ದೇಶಕ ತತ್ವಗಳು ಹೊಂದಿವೆ. ರಾಜ್ಯಪಾಲರನ್ನು ವಜಾ ಮಾಡುವ ಅಧಿಕಾರ ಈ ಕೆಳಗಿನ ಯಾರಿಗಿದೆ? ರಾಷ್ಟ್ರಪತಿ. ವಾಸ್ತವದಲ್ಲಿ ವಜಾ ಮಾಡುವ ಅಧಿಕಾರ ಅನ್ನೋದಕ್ಕಿಂತ ಹಿಂದೆ ಕರೆಸಿಕೊಳ್ಳುವಂತಹ ಅಧಿಕಾರ ರಾಷ್ಟ್ರಪತಿಗಿದೆ. ಯಾಕಂದರೆ ರಾಷ್ಟ್ರಪತಿಯವರೇ ರಾಜ್ಯಪಾಲರನ್ನು ನೇಮಕ ಮಾಡಿರ್ತಾರೆ. ಸಾಮಾನ್ಯವಾಗಿ ಅವರ ಅಧಿಕಾರಾವಧಿ 5 ವರ್ಷ ಅಥವಾ ರಾಷ್ಟ್ರಪತಿಯವರು ಇಚ್ಛೆ ಪಡುವವರೆಗೂ ಸಮೇತ ಅವರು ರಾಜ್ಯಪಾಲರಾಗಿ ಮುಂದುವರಿಯಬಹುದು. ಆದರೆ ಯಾವುದೇ ಕ್ಷಣದಲ್ಲಿ ರಾಷ್ಟ್ರಪತಿಯವರು ಅವರನ್ನು ತಮ್ಮ ಹುದ್ದೆಯಿಂದ ತೆಗೆದುಹಾಕುವಂತಹ ಅಧಿಕಾರವನ್ನು ಹೊಂದಿದ್ದಾರೆ. ಅಮೆರಿಕದ ರಿಪಬ್ಲಿಕ್ ಪಕ್ಷದ ಚಿಹ್ನೆಯೊಂದಿಗೆ ಸಾಮ್ಯತೆ ಹೊಂದಿರುವ ಭಾರತದ ಪಕ್ಷ ಯಾವುದು? ಇದಕ್ಕೆ ಸರಿ ಉತ್ತರ ಬಹುಜನ ಸಮಾಜ ಪಾರ್ಟಿ ಅಥವಾ ಬಹುಜನ ಸಮಾಜ ಪಕ್ಷ. ಪಕ್ಕದ ಚಿತ್ರದಲ್ಲಿ ಗಮನಿಸಬಹುದು. ಮೊದಲನೇ ಚಿತ್ರ ಏನಿದೆ ಇದು ಬಹುಜನ ಸಮಾಜ ಪಕ್ಷದ ಅಧಿಕೃತ ಚುನಾವಣಾ ಚಿಹ್ನೆ ಆನೆ. ಅದನ್ನು ಸಾಮ್ಯತೆ, ಅದರ ಹೋಲಿಕೆಯನ್ನು ಹೊಂದಿರುವಂಥದ್ದು ಅಮೆರಿಕದ ರಿಪಬ್ಲಿಕ್ ಪಾರ್ಟಿಯ ಚಿಹ್ನೆಯಾಗಿದೆ. 1959ರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ತಂದ 2 ರಾಜ್ಯಗಳು ಯಾವುವು? ರಾಜಸ್ಥಾನ್ ಮತ್ತು ಆಂಧ್ರ ಪ್ರದೇಶ್. ಮೊಟ್ಟ ಮೊದಲ ಬಾರಿಗೆ ಪಂಚಾಯತ್ ರಾಜ್ ಸಿಸ್ಟಮ್ ಏನಿದೆ ಅದು ಜಾರಿಗೆ ಬಂದಂಥದ್ದು ರಾಜಸ್ಥಾನದ ನಾಗೂರ್ ಡಿಸ್ಟಿಕ್ನಲ್ಲಿ
2 ಅಕ್ಟೋಬರ್ 1959 1959ರಲ್ಲಿ ಜಾರಿಗೆ ಬರುತ್ತೆ. ಅದೇ ವರ್ಷ ಆಂಧ್ರ ಪ್ರದೇಶದಲ್ಲೂ ಕೂಡ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂದಿತು. ಸಂವಿಧಾನದಲ್ಲಿ ಸೂಚಿಸಿರುವ 3 ವಿಧದ ಸರ್ಕಾರಿ ಸೇವೆಗಳು ಯಾವುವು? 1 ಅಖಿಲ ಭಾರತ ಸೇವೆಗಳು, 2 ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವ ಸೇವೆಗಳು ಮತ್ತು ರಾಜ್ಯ ಸೇವೆಗಳು. ಈ ಕೆಳಗಿನವುಗಳಲ್ಲಿ ಅತ್ಯಂತ ಪ್ರಾಚೀನ ಉಪನಿಷತ್ ಅಥವಾ ಉಪನಿಷದ್ ಯಾವುದಾಗಿದೆ? ಬೃಹತ್ ಅರಣ್ಯಕ ಎನ್ನುವಂಥದ್ದು ಅತ್ಯಂತ ಪ್ರಾಚೀನ ಉಪನಿಷತ್ತಾಗಿದ್ದು ಒಟ್ಟು 108 ಉಪನಿಷತ್ಗಳು ಇದ್ದಾವೆ ವೇದಗಳ ಕಾಲದಲ್ಲಿ. ವರ್ಧಮಾನ ಮಹಾವೀರನ ಪ್ರಥಮ ಅನುಯಾಯಿ ಯಾರು? ಪ್ರಿಯದರ್ಶಿನಿ, ಯಶೋಧ, ಚೇತಕ, ಜಾಮಾಲಿ. ಇದಕ್ಕೆ ಸರಿಯಾದ ಉತ್ತರ ಜಾಮಾಲಿ ವರ್ಧಮಾನ ಮಹಾವೀರನ ಪ್ರಥಮ ಅನುಯಾಯಿಯಾಗಿದ್ದಾನೆ. ಈ ಜಾಮಾಲಿ ಯಾರು ಅಂತ ನೋಡಿದಾಗ ವರ್ಧಮಾನ ಮಹಾವೀರ ನಮ್ಮ ಮಗಳಾದಂತಹ ಪ್ರಿಯದರ್ಶಿನಿಯ ಗಂಡನಾಗಿರ್ತಾನೆ, ಅಂದರೆ ಆತನ ಅಳಿಯ. ಈತನೇ ಮೊದಲು ವರ್ಧಮಾನ ಮಹಾವೀರನ ಅನುಯಾಯಿಯಾಗಿದ್ದನು. ಹೊಂದಿಸಿ ಬರೆಯಿರಿ. ವ್ಯಕ್ತಿಗಳು ಮತ್ತು ಅವರ ಕೃತಿಗಳನ್ನು ನೀಡಿದ್ದಾರೆ. ಜವಾಹರ್ಲಾಲ್ ನೆಹರು, ಮೋಹನ್ ದಾಸ್ ಕರಮಚಂದ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್, EMS ನಂಬೂದ್ರಿ ಪಾಡ್ ಎನ್ನುವಂತಹ ವ್ಯಕ್ತಿಗಳನ್ನು ನೀಡಿ ಅವರ ಕೃತಿಗಳನ್ನು ಜೋಡಿಸಲು ಹೇಳಿದ್ದಾರೆ. ಬಿ ಆಯ್ಕೆಯಲ್ಲಿ ದ ಮಹಾತ್ಮ ಅಂಡ್ ದ ಇಸಮ್, ಹಿಂದ್ ಸ್ವರಾಜ್, ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ಅನಿಹಲೇಷನ್ ಆ ಕ್ಯಾಸ್ಟ್ ಅನ್ನುವಂತಹ ಕೃತಿಗಳನ್ನು ನೀಡಿದ್ದಾರೆ. ಸರಿಯಾದಂತಹ ಜೋಡಣೆಯನ್ನು ನೋಡೋದಾದರೆ ಜವಾಹರ್ಲಾಲ್ ನೆಹರು ಡಿಸ್ಕವರಿ ಆಫ್ ಇಂಡಿಯಾ ಗ್ರಂಥವನ್ನು ರಚನೆ ಮಾಡ್ತಾರೆ. ಮೋಹನ್ ದಾಸ್ ಕರಮಚಂದ ಗಾಂಧಿ ಅಂದರೆ ಮಹಾತ್ಮ ಗಾಂಧೀಜಿ ಹಿಂದ್ ಸ್ವರಾಜ್ ಎನ್ನುವಂತಹ ಕೃತಿಯನ್ನು ರಚನೆ ಮಾಡ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅನಿಹಲೇಷನ್ ಎ ಕ್ಯಾಸ್ಟ್ ಅನ್ನುವಂತಹ ಕೃತಿಯನ್ನು ರಚಿಸಿರ್ತಾರೆ. EMS ನಂಬೂದ್ರಿ ಪಾಡ್ ಎನ್ನುವಂತಹ ವ್ಯಕ್ತಿ ದ ಮಹಾತ್ಮ ಅಂಡ್ ದ ಇಸಮ್ ಎಂಬುವಂತಹ ಕೃತಿಯನ್ನು ರಚಿಸಿರುತ್ತಾರೆ. ಅಶೋಕನನ್ನು ದೇವನಾಂಪ್ರಿಯ ಅಶೋಕ ಎಂದು ಸಂಬೋಧಿಸಿರುವಂತಹ ಶಾಸನ ಎಲ್ಲಿ ದೊರೆತಿದೆ? ಮಸ್ಕಿ ಸರಿಯಾದಂಥ ಉತ್ತರ. ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಮಸ್ಕಿ ಎಂಬ ಸ್ಥಳದಲ್ಲಿ ದೊರೆತಂತಹ ಶಾಸನದಲ್ಲಿ ಅಲ್ಲಿಯವರೆಗೂ ಕೇವಲ ದೇವನಾಂಪ್ರಿಯ ಎನ್ನುವಂತಹ ಸಂಬೋಧನೆಯನ್ನು ಒಳಗೊಂಡಿದ್ದಂತಹ ವ್ಯಕ್ತಿ ಅಶೋಕನೇ ಎನ್ನುವಂತಹ ಜಿಜ್ಞಾಸೆ ಇತ್ತು. ಆದರೆ ಮಸ್ಕಿಯಲ್ಲಿ ದೊರೆತಂತಹ ಶಾಸನದಲ್ಲಿ ದೇವನಾಂಪ್ರಿಯ ಅಶೋಕ ಎನ್ನುವಂಥದ್ದು ಸ್ಪಷ್ಟತೆಯನ್ನು ನೀಡುತ್ತೆ, ಆತ ಅಶೋಕನೇ ಆಗಿದ್ದ ಅಂತ. ಚುನಾವಣಾ ಆಯೋಗವನ್ನು ಯಾವ ವಿಧಿಯ ಅನ್ವಯ ಸ್ಥಾಪಿಸಲಾಯಿತು? ಸಂವಿಧಾನದ 324ನೇ ವಿಧಿ ಅನ್ವಯ ಭಾರತದಲ್ಲಿ ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ. ಭಾರತದಲ್ಲಿ ನಡೆಯುವಂತಹ ಚುನಾವಣೆಗಳ ನಡೆಸುವಂತಹ ಜವಾಬ್ದಾರಿಯನ್ನು ಚುನಾವಣಾ ಆಯೋಗ ಹೊಂದಿರುತ್ತದೆ. ಪ್ರಸ್ತುತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಸುನಿಲ್ ಅರೋರಾ. ಚುನಾವಣಾ ಆಯೋಗವನ್ನು ಯಾವ ವಿಧಿಯ ಅನ್ವಯ ಸ್ಥಾಪಿಸಲಾಯಿತು? ಸಂವಿಧಾನದ 324ನೇ ವಿಧಿ ಅನ್ವಯ ಭಾರತದಲ್ಲಿ ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ. ಭಾರತದಲ್ಲಿ ನಡೆಯುವಂತಹ ಚುನಾವಣೆಗಳ ನಡೆಸುವಂತಹ ಜವಾಬ್ದಾರಿಯನ್ನು ಚುನಾವಣಾ ಆಯೋಗ ಹೊಂದಿರುತ್ತದೆ. ಪ್ರಸ್ತುತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಸುನಿಲ್ ಅರೋರಾ.